ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ದಾವಣಗೆರೆ MCC B ಬ್ಲಾಕಿನಲ್ಲಿ ಇರುವ BIT ರೋಡ್ ವಸಂತ ಬೆಣ್ಣೆ ದೋಸೆ ಇದೆಯಲ್ಲ, ಆ ರಸ್ತೆನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಸೊ ಅಲ್ಲಿ ಬಂದರೆ ವಿಶ್ವ ಪೇಪರ್ ಸ್ಟಾಲ್ ಅಂತ ಒಂದು ಪೇಪರ್ ಅಂಗಡಿ ಇದೆ. ಸೊ ಇವರು ವಿಶ್ವನಾಥ್ ಅಂತ ಇದ್ರ ಮಾಲೀಕರು. ಇವ್ರ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ ಇತ್ತೀಚೆಗೆ. ಏನಂದರೆ ಇವರು RCB ವರ್ಸಸ್ SRH ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ನೋಡಲು ಹೋಗಿದ್ರು. ಸೊ ಅಲ್ಲಿ ಇವ್ರಿಗೆ ಭಾಳ ನಿರಾಸೆ ಆಗಿದೆ. ದಾವಣಗೆರೆಯಿಂದ ಅಭಿಮಾನಿಗಳು 6 ಜನ ಹೋಗಿದ್ರು. ಸೊ ಇವ್ರು ಹೋದಾಗ ಇವ್ರೇನು ಬ್ಯಾನರ್ಗಳೆಲ್ಲ ಬರ್ಕೊಂಡೋಗಿರೋ ಅದನ್ನು ತೋರ್ಸೋಕ್ಕೆ ಅಲ್ಲಿ ಸೆಕ್ಯೂರಿಟಿ ಬಿಟ್ಟಿಲ್ಲ. ಆ ನ್ಯೂಸ್ ನೋಡಿ ನಾನು ಸರ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ ಇವತ್ತು. ನಮ್ಮ ಜೊತೆ ಅವರು ವಿಶ್ವನಾಥ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನೀವು RCB SRH ವರ್ಸಸ್ SRH ಮ್ಯಾಚ್ ನೋಡೋಕೆ ಹೋಗಿದ್ರಿ. ಹ್ಞೂ ಸರ್. ಸೊ ಹೇಗಿತ್ತು ಸರ್ ಮ್ಯಾಚ್? RCB ಗೆದ್ರಲ್ಲ? ಚೆನ್ನಾಗಿತ್ತು ಸರ್. ಸೊ RCB ಅಭಿಮಾನಿ ನೀವು? ಹ್ಞೂ ಸರ್. ನಾವು ಪ್ರತಿ ವರ್ಷನೂ RCB ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತೇವೆ ಸರ್. ತುಂಬ ಸಂತೋಷ. ಅದು ಪ್ರತಿ ವರ್ಷ ನಾವು ಎಂಜಾಯ್ ಮಾಡಿ ಫುಲ್ ಭಾಳ ಖುಷಿಯಾಗಿ ಬರ್ತಿದ್ವಿ. ಈ ಸರಿ ನಮ್ಗೆ ಗೆದ್ರು ಅನ್ನೋದೊಂದು ಖುಷಿ ಇದೆ, ಆದರೆ ಎಲ್ಲ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಏನಂದರೆ ನಾವು ದಾವಣಗೆರೆಯಿಂದ ಅಲ್ಲಿಗೆ ಪ್ರತಿ ವರ್ಷ ಹೋದಾಗ ಈ ಥರ ನಾವು ದಾವಣಗೆರೆ ಬಗ್ಗೆ ಬರ್ಕೊಂಡು ಹೋಗಿರ್ತಿದ್ವಿ ಸರ್. ಏನಂದರೆ ನೋಡ್ರಿ, ನಾವು ಇದೆಲ್ಲ ನೀವೇ ಬರ್ಕೊಂಡು ಹೋಗಿ? ನಮ್ಮ ಬ್ರದರ್ ಅದಾರ ಸರ್. RCB ಬೆಣ್ಣೆ ನಗರಿ ದಾವಣಗೆರೆ ಫಾರ್ ಎವರ್ ಇನ್ ಯುವರ್ ಹಾರ್ಟ್. ಸರ್ ಈ ಥರ ನಾವೆಲ್ಲ ಇವು ಪ್ರತಿ ವರ್ಷನೂ ಬರ್ಕೊಂಡು ಹೋಗ್ತೇವೆ ಸರ್. ಈ ಥರ RCB ಅಭಿಮಾನಿ ಬಳಗ ಬೆಣ್ಣೆ ನಗರಿ ದಾವಣಗೆರೆ, ಈ ಸಲನೂ ಕಪ್ ನಮ್ದೇ. ಓಕೆ ಓಕೆ ಫೈನ್ ಸರ್. ಸೊ ಅದೇ ರೀತಿ ಇನ್ನು ಸಾಕಷ್ಟು ಬ್ಯಾನರ್ಗಳು ಎಷ್ಟು ಬರ್ಕೊಂಡು ಹೋಗಿದ್ರಿ ಸರ್? ಅವತ್ತು ನಾವು ಟೋಟಲ್ 6 ಜನ, 6 ಇರಲಿ ಅಂತೇಳಿ 6 ಬರ್ಕೊಂಡು ಹೋಗಿದ್ವಿ ಸರ್. RCB ಕ್ರಿಕೆಟ್ ಟೀಮಿಗೆ ಅವರ ಅಭಿಮಾನಿಗಳೇ ದೇವರು. ವೆರಿ ಗುಡ್. ಸೊ ಏನು ಸರ್ RCB ಇಷ್ಟೊಂದು ಅಭಿಮಾನ? ಇಲ್ಲ ಸರ್, ನಮ್ದು ಈ ವರ್ಲ್ಡ್ ವಿಶ್ವ ಜಗತ್ತಿನಲ್ಲೇ ನಮ್ಮ ವಿರಾಟ್ ಕೊಹ್ಲಿ ಅವರೇ ನಮ್ಮ ಟೀಮಿನ ನಮ್ಮ ಇದರಲ್ಲಿ ಅದಾರ. ದಾವಣಗೆರೆ RCB ಫ್ಯಾನ್ಸ್. ಕ್ರಿಕೆಟ್ ಅಂದರೆ RCB ನಮ್ಮ ಹೆಮ್ಮೆ. ಓಕೆ ಸರ್, ನೈಸ್. ನೋಡಿ ಇವ್ರು ಎಷ್ಟೊಂದು ಕನ್ನಡದಲ್ಲಿ RCB ಬಗ್ಗೆ. IPL ಅಂದರೆ ಒಂದು ಹವಾ, RCB ಅಂದರೆ ಒಂದು ಭಯ. ಬಿಗ್ಗೆಸ್ಟ್ ಫ್ಯಾನ್ ಫಾಲೋವರ್ಸ್ ಆಫ್ IPL RCB. ಇವತ್ತು ದಾವಣಗೆರೆ ಬಳಗ ನೋಡಿ, ಇವತ್ತು ದಾವಣಗೆರೆ. ಹ್ಞೂ ಸರ್. ಇವತ್ತು IPL ಕ್ರಿಕೆಟ್ ನೋಡ್ತಾ ಇರೋದೇ RCBಗೋಸ್ಕರ ಸರ್. ಕ್ರಿಕೆಟ್ ಜಗತ್ತು ನೋಡ್ತಾ ಇದ್ದೆ. ಕ್ರಿಕೆಟ್ ಜಗತ್ತೇ ನಮ್ಮ ಈ RCB ಟೀಮ್. ವಿರಾಟ್ ಕೊಹ್ಲಿ ನೋಡಿದ್ರೆ ಸೆಲೆಬ್ರೇಷನ್ ಟೈಮ್ ಫ್ಯಾನ್ ಫಾಲೋವರ್ಸ್ RCB ಟೀಮ್ಗೆ. ಹೌದು ಸರ್. ಸೊ ಇದ್ಯಾವ್ದು ಸರ್? ಆಕಾಶದಲ್ಲಿ ನಕ್ಷತ್ರ ಚಂದ, ಕ್ರಿಕೆಟ್ ಜಗತ್ತಿಗೆ ನಮ್ಮ ಹೃದಯದಲ್ಲಿ RCBನೇ ಚಂದ. ಸೂಪರ್ ಸರ್. ಸೊ ಇದೆಲ್ಲ ಬ್ಯಾನರ್ ಬರ್ಕೊಂಡೋಗಿದ್ರಿ, ಏನಾಯ್ತು ಸರ್ ಅಲ್ಲಿ? ಸರ್ ಅಲ್ಲಿ ಬರ್ಕೊಂಡು ಹೋದ ತಕ್ಷಣಕ್ಕೆ ನಮ್ಗೆ ಅಲ್ಲಿ ಸೆಕ್ಯೂರಿಟಿ ಫಸ್ಟ್ ನಮ್ಗೆ ಯಾರು ರಿಸ್ಟ್ರಿಕ್ಷನ್ ಮಾಡಲಿಲ್ಲ ಸರ್. ಒಳಗಡೆ ಇನ್ನೇನು ಗೇಟ್ ಒಳಗೆ ಹೋಗ್ತಾರ ಇವನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ರಿ, ಇವನ್ನೆಲ್ಲ ಹಾಕ್ರಿ, ಇಲ್ಲ ಹಾಕ್ರಿ ಅಂದ್ಬಿಟ್ರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಇವ್ರು ಏನಂತನಾದ್ರೂ ನೋಡ್ರಿ, ಅದ್ರಲ್ಲಿ ಏನಾದ್ರು ಯಾರ ಭಾವನೆಗಳಿಗೆ ಏನಾದ್ರು ಧಕ್ಕೆ ತರುತ್ತೆ ಅಂದ್ರೆ ನಾನು ಇಲ್ಲೇ ಹಾಕೋಗ್ಬಿಡ್ತೇನೆ, ನನಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದೆ. ನೀವು ಸೀನಿಯರ್ ಬರೋವ್ರಿಗೂ ತಡೀರಿ ಅಂದರು. ನಾವು ಸೀನಿಯರಿಗೆ ವಾಟ್ಸಪ್ ಮಾಡಿ ನೋಡ್ರಿ, ಹೇಳ್ರಿ, ಅವ್ರಿಗೆ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಏನಿಲ್ಲ ಅಲ್ಲಿ ಇಡ್ರಿ, ಇಲ್ಲ ಅಂದರೆ ಸೈಡಿಗೆ ನಿಂತ್ಕೊಳ್ರಿ ಅಂತ ಹೇಳ್ತಾ ಇದ್ರೆ ಎಷ್ಟು ಕೇಳಿದ್ರು ಬಿಡಲಿಲ್ಲ ಸರ್. ಓಪನ್ ಮಾಡಿ ನೋಡ್ರಿ ಅಂತಾನು ನೋಡೋಕ್ಕೂ ರೆಡಿ ಇಲ್ಲ ಸರ್ ಅವರು. ಸೊ ಕಡೆಗೆ ನೀವು ಒಳಗಡೆ ತಗೊಂಡು ಆಗಲಿಲ್ಲ ಸರ್. ಮತ್ತೆ ಅಲ್ಲಿ ಸೈಡಿಗೆ ಡಸ್ಟ್ಬಿನ್ನಾಗ ಹಾಕ್ರಿ ಅನ್ನೋ ಲೆವೆಲಿಗೆ ಹೇಳಿದ್ರು. ನನಗೆ ಅದು ಹಾಕ್ಲಾರ್ದೇ ಸೈಡಿಗೆ ಒಂದು ಗೇಟ್ ಸೈಡಿಗೆ ಅಲ್ಲಿ ಇಟ್ಟು ಬಂದಿದ್ದೆ ಸರ್. ಮತ್ತೆ ತಿರುಗಿ ನಾನು ಮ್ಯಾಚ್ ನೋಡ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅದು ಡಸ್ಟ್ಬಿನ್ನಲ್ಲಿ ಒಂಥರ ಬಾಕ್ಸಲ್ಲಿ ಎಲ್ಲ ಇತ್ತು ಸರ್. ವಾಟರ್ ಬಾಟ್ಲಿಗೆ ಕುಡ್ದಿರ ಅದರಲ್ಲಿತ್ತು. ಬೇಜಾರಾಯ್ತು. ಆದ್ರೂ ಮತ್ತೆ ನಾನು ಅದನ್ನ ಮತ್ತೆ ಕ್ಯಾರಿ ಮಾಡ್ಕೊಂಬಂದೆ. ಯಾಕಂದರೆ ನಾನು ಮತ್ತೆ ಪುನಃ ಸಿಗ್ತದೆ ಮತ್ತೆ ಅವಕಾಶ ನನಗೆ ಯಾವುದೇ ರೀತಿಯ ಮಾಯಲ್ಲಿ ಮತ್ತೆ ನನಗೆ ಟಿಕೆಟ್ ಸಿಕ್ಕರೆ ಮತ್ತೆ ಇದನ್ನ ಒಯ್ದು ನಾನು ತೋರಿಸ್ಬೇಕು ನಾನು ಅಂತೇಳಿ ಮತ್ತೆ ಅಲ್ಲಿದ್ದ ಮತ್ತೆ ಕ್ಯಾರಿ ಮಾಡ್ಕೊಂಬಂದೆ. ವಾಪಸ್ ತಗೊಂಬಂದಿದ್ದೆ. ಸೊ 6 ಜನನು? ಹ್ಞೂ ಸರ್. ಎಷ್ಟು ವರ್ಷದಿಂದ ಹೋಗ್ತಿದ್ದೀರಾ ಸರ್? 3 ವರ್ಷನೂ ಹೋಗಿದ್ದೇನೆ ಸರ್. 3 ವರ್ಷ ಒಂದು ಮ್ಯಾಚ್ ನೋಡಕ್ಕೆ ಹೋಗ್ತೀರಾ? ಒಂದೇ ಮ್ಯಾಚ್ ನೋಡಕ್ಕೆ. ನಿಮಗೆ ಟಿಕೆಟ್ ಎಷ್ಟು ಪ್ರೈಸ್ ಇಂದ ಸಿಕ್ಕಿದೆ ಸರ್? ಸಿಗುತ್ತೆ ಸರ್, 3,700 ರೂಪಾಯಿ ಹಂಗೆಲ್ಲ ಸಿಗುತ್ತೆ ಸರ್. ನಮ್ಮ ಬ್ರದರ್ ಈ ಸರಿ ಮಾಡಿಸಿದ್ರು. ಪ್ರತಿ ವರ್ಷನೂ ಹೋಗ್ತೀವಿ ಸರ್. ಪ್ರತಿ ವರ್ಷನೂ ಹೋಗ್ತೀರಾ? ಈ ಸತಿ ಮ್ಯಾಚ್ ಫಸ್ಟ್ ಮ್ಯಾಚ್ RCBನವ್ರು ಗೆದ್ರು. ಹ್ಞೂ ಸರ್. ನೀವು ಯಾರ್ಯಾರು ನೋಡಿದ್ರಿ RCB ಟೀಮಲ್ಲಿ? ಇಲ್ಲ ಸರ್, ನಾವೆಲ್ಲ ನೋಡಿದ್ರಾ? ಹ್ಞೂ ಸರ್, ನಾವು ಹೋಗಿರೋದೇ ಚೆನ್ನಾಗಿ ಆಡಿದ್ರು. ಹ್ಞೂ ಸರ್, ಚೆನ್ನಾಗಿ ಆಡಿದ್ರು. ಫೀಲ್ಡಿಂಗ್ ಮಾಡ್ಬೇಕಾದ್ರೆ ನಮ್ಮ ಮುಂದೆನೆ ಬಂದಿದ್ರು. ತುಂಬಾ ಸಂತೋಷ ಆಯ್ತು. ಅಂತ ಒಬ್ಬ ಶ್ರೇಷ್ಠ ಕ್ರಿಕೆಟಿಗೆ ನಾವು ಹತ್ರದಿಂದ ನೋಡ್ತಾವಲ್ಲ, ಅದು ಭಾಗ್ಯ ನಮ್ದು ಅಂತ ನಾವು ಯಾವಾಗ ಹೆಮ್ಮೆ ಪಡ್ಕೊಂಡ್ಬರ್ತೇವೆ. ತುಂಬ ಸಂತೋಷ ಆಯ್ತು. ಆದರೆ ನಮ್ಗೆ ಅವ್ರು ನಮ್ಮ ಕಡೆ ನೋಡೋಕ್ಕೆ ನಮ್ಮ ಹತ್ರ ಯಾವುದೇ ರೀತಿ ಇದು ಇರಲಿಲ್ಲ, ಚೇರ್ ಮಾಡೋಕ್ಕೆ, ತೋರಿಸ್ಲಿಕ್ಕೆ. ಸುಮ್ಮನೆ ಆಯ್ತು ಅಂತ ಅವ್ರ ಮ್ಯೂಸಿಕ್ ಸೌಂಡ್ ಇತ್ತು ಹೊರತು ನಮ್ಗೆ ಅವ್ರನ್ನ ಇದನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದ್ರೂ ನಾವು ಖುಷಿಯಾಗಿ ಬಂದ್ವಿ. ಅದು ಇದೇ ಒಂದು ಬೇಜಾರ ಸರ್ ನಮಗೆ. ಸ್ಟೇಡಿಯಮಲ್ಲಿ ನೋಡೋದಕ್ಕೂ ಮತ್ತು ಈ ಮೊಬೈಲು ಅಥವಾ ಟಿವಿಲಿ ನೋಡೋದಕ್ಕೂ ಏನು ವ್ಯತ್ಯಾಸ ಸರ್? ಅಲ್ಲಿ ಲೈವ್ ನೀವು ಇದನ್ನು ಹೇಳೋಕ್ಕಾಗಲ್ಲ ಸರ್. ನೀವು ಒಂದು ಸರಿ ನೀವು ಅಲ್ಲಿಗೆ ಹೋಗ್ಬಂದ್ರೆ ನೀವು ಪ್ರತಿ ಸರಿನ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀರಾ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಇದು ಸರ್. ಓಕೆ. ಸೊ ನಿಮ್ಗೇನೋ ಸರಿಯಾದ ಬೆಲೆಗೆ ಟಿಕೆಟ್ ಸಿಕ್ಕಿತ್ತು. ಹೌದು ಸರ್. ಬಟ್ ಅಭಿಮಾನಿಗಳು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಎಲ್ಲ ಬ್ಲ್ಯಾಕಲ್ಲಿ ಟಿಕೆಟ್ಗಳು ಮಾರಾಟ ಆಗ್ತಾ ಇದೆ ಅಂತ.
ಆಮೇಲೆ ಈಗಾಗಲೇ ನೆಕ್ಸ್ಟ್ ಮ್ಯಾಚ್ಗಳಿಗೂ ಟಿಕೆಟ್ ಸಿಗ್ತಾ ಇಲ್ವಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಯಾರು ಸಿಕ್ಕಿದ್ರ ಬ್ಲಾಕಲ್ಲಿ ಟಿಕೆಟ್ ತೊಗೊಂಡವರೆಲ್ಲ? ಸರ್ ಏನಂತಂದ್ರೆ ಇದಕ್ಕೆ ಭಾಳ ಜನ ಫ್ಯಾನ್ಸ್ ಅದಾರ ಕ್ರಿಕೆಟ್ ನೋಡೋಕ್ಕೆ, ಬಟ್ ಇದಕ್ಕೆ ಡಿಮ್ಯಾಂಡ್ ಇದ್ದೇ ಇರ್ತೈತಿ. ಆದರೆ ಈಗ ತಂತ್ರಜ್ಞಾನ ಭಾಳ ಜೋರೈತಿ, ಅದರಲ್ಲಿ ಯಾರು ಫಾಸ್ಟ್ ಅದಾರೋ ಯಾರಿಗೂ ಸಿಕ್ಕದೇನೆ ಇರ್ತೈತಿ. ಬಟ್ ಅದು ಮುಂದಿನ ದಿನಗಳಾಗಿ ನೋಡ್ಬೇಕು ಸರ್, ಏನಾರ ಬದಲಾವಣೆ ಮಾಡ್ಬೇಕು. ಯಾಕಂದರೆ ಎಲ್ಲರೂ ವಿದ್ಯಾವಂತರಾಗಿ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಬರಂಗಿರಲ್ಲ ಫಾಸ್ಟಾಗಿ. ನಾವು ಇಲ್ಲಿದ್ದ ನಮ್ದು ಇಲ್ಲಿ ಇಂಟರ್ನೆಟ್ ನಾನು ನಿನ್ನೆ ಮಾಡ್ಲಿಕ್ಕೆ ನೋಡಿದೆ, ನಿಂಗೆ ಟಿಕೆಟ್ ಇದು ಮಾಡಿದ್ರೆ ಪ್ರೊಸೀಡ್ ಆಗಲ್ಲ. ಈಗ ನಮ್ಗೆ ಭಾಳ ಆಸೆ ಹೋಗೋಕ್ಕೆ, ಬಟ್ ಅನಿವಾರ್ಯವಾಗಿ ಮತ್ತೆ ನಾವು ನೋಡ್ಲೇಬೇಕಂತ ಮತ್ತೆ ಆ ದಾರಿ ಮ್ಯಾಚ್ ಹೋಗ್ಬೇಕು ಅಂದ್ರೆ ಆಗಲ್ಲ, ತುಂಬಾ ಕಷ್ಟ. ಅಂದ್ರೆ ಆನ್ಲೈನಲ್ಲೆಲ್ಲ 1 ಅವರ್ಗೆ ಟಿಕೆಟ್ ಸೋಲ್ಡ್ ಔಟ್ ಆಗ್ತದೆ, ಒಂದು 5 ನಿಮಿಷಕ್ಕೆ ಸೋಲ್ಡ್ ಔಟ್. ಸೊ ಹಾಗಾಗಿ ಸಿಗಲ್ಲ. ಸೊ ನಿಮ್ಮ ಒಟ್ಟು ಒಂದು ಅನುಭವದ ಪ್ರಕಾರ ಇಷ್ಟೊಂದು ಸೆಕ್ಯೂರಿಟಿ ಬೇಡ ಅಂತ ಸರ್. ಆಮೇಲೆ ಈಗ ಹೊರಗಡೆ ಒಂಥರ ಸೆಕ್ಯೂರಿಟಿ ಆದ್ರೆ ಒಳಗಡೆಗೂ ಭಾಳ ಸೆಕ್ಯೂರಿಟಿ ಇಟ್ಟಿದ್ರು. ನನ್ಗೆ ಅನಿಸ್ತು ಅದ್ರ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತು ಸರ್. ಯಾಕಂದ್ರೆ ಎಲ್ಲ ಅವ್ರವ್ರ ಸೀಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ, ಏನೋ ಒಬ್ರು ಇಬ್ರು ಎಲ್ಲೆಲ್ಲಾದ್ರೂ ಇದ್ದಿದ್ರೆ ಸಾಕಿತ್ತು. ಬಟ್ ಫುಲ್ ಸ್ಟೇಡಿಯಂ ಒಳಗಡೆ ಎಲ್ಲ ಭಾಳ ಜನ ಫುಲ್ ಪೊಲೀಸೇ ಇದ್ದಂಗೆ, ಇದೊಂಥರ ಪೊಲೀಸರ ಬದ್ಧತೆಯಲ್ಲೇ ನೋಡ್ದಂಗೆ ಆಯ್ತು ಒಂಥರ ಮ್ಯಾಚ್ ನಾವು. ಸೊ ಈಗ ಶಾಸಕರುಗಳು ಕೂಡ IPL ಟಿಕೆಟ್ ನಮ್ಮ ಫ್ಯಾಮಿಲಿಗೆ 4-5 ಬೇಕು ಅಂತಿದ್ದಾರೆ, ಅದರಿಂದ ಅಭಿಮಾನಿಗಳಿಗೆ ತೊಂದರೆ ಆಗಲ್ಲ ಸರ್? ಅವಾಗ ತೊಂದರೆ ಆಗಲ್ಲ ನೋಡ್ರಿ ಸರ್, ಅವ್ರಿಗೆ ಅಲೋ ಮಾಡಿಬಿಟ್ನೆ ಅಂದ್ರೆ ಭಾಳನೇ ತೊಂದರೆ ಆಗ್ತದೆ, ಅಭಿಮಾನಿಗಳಿಗೆ ಬೇಜಾರಾಗುತ್ತೆ. ಅವ್ರು ಬಂದ್ರೆ ಅವ್ರಿಗೋಸ್ಕರ ಸೆಕ್ಯೂರಿಟಿ ಇಡ್ಬೇಕಾಗತ್ತೆ ಮತ್ತೆ ಎಕ್ಸ್ಟ್ರಾ. ಈಗ ಭಾಳ ಕರೆಕ್ಟಾಗಿ ನಡೀತಾ ಇದೆ. ಅವ್ರು ಬಂದರೆ ಬರಲಿ, ನಾವು ಅವ್ರಿಗೆ ಕೊಡ್ರಿ ಕೊಡಬೇಡ್ರಿ ಅಂತ ಏನು ಹೇಳಲ್ಲ, ಅವ್ರ ವೈಯಕ್ತಿಕ ಅವ್ರು ಬಂದು. ಬಟ್ ಅವರು ಎಲ್ಲರಿಗೂ ಕೊಟ್ಬಿಟ್ರೆ ಸ್ಟೇಡಿಯಂ ತುಂಬ ಅವರೇ ಆಗಿಬಿಟ್ರೆ ಅಲ್ಲಿ ಅವ್ರಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ಶಾರ್ಟೇಜ್ ಆಗ್ಬಿಡ್ತೈತೆ. ಓಕೆ ಸರ್, ನೀವು ಮಧ್ಯ ಕರ್ನಾಟಕ ದಾವಣಗೆರೆ ಬೆಣ್ಣೆನಗರಿ ಅಂತಲೇ ಖ್ಯಾತಿ, ಇಲ್ಲಿಂದ ಹೋಗಿದ್ದೀರಾ. ಉತ್ತರ ಕರ್ನಾಟಕದಿಂದನೂ ಸಾಕಷ್ಟು ಜನ ಹೋಗಿರ್ತಾರೆ ಸರ್. ಈ ಬೆಂಗಳೂರು ಮತ್ತು ಬೇರೆ ನಗರ ಪ್ರದೇಶಗಳ ಅಭಿಮಾನಿಗಳಿಗೂ ಮತ್ತು ಈ ಕಡೆ ಭಾಗದ ಕರ್ನಾಟಕದ ಅಭಿಮಾನಿಗಳಿಗೂ ಏನಾದರೂ ವ್ಯತ್ಯಾಸ ಕಂಡು ಬಂತ ಸರ್ ನಿಮಗೆ? ಸರ್, ನಾವು ಬೆಂಗಳೂರಲ್ಲಿ ಬಂದಿರೋರು ಯಾರು ನಮ್ಮಷ್ಟು ನಮ್ಮ ಈ ಕಡೆ ನಮ್ಮ ಏನು ದಾವಣಗೆರೆ, ಈ ಧಾರವಾಡ, ಹುಬ್ಳಿ ಈ ಕಡೆ ಸೈಡ್ನವ್ರು ಕ್ರೇಜ್ ಇದು ಹಿಡ್ಕೊಂಡಷ್ಟು ಅಲ್ಲಿ ಹಿಡ್ಕೊಂಡಿರಲ್ಲ ಸರ್. ಎಲ್ಲ ಅಲ್ಲಿ ಏನು ಹೋಗ್ತಾರೆ, ಕ್ಲಾಸ್ ರೂಮ್ನಲ್ಲಿ ಥರ ಕುತ್ಕೊಂಡು ನೋಡ್ತಾರೆ. ಬಟ್ ಏನೇ ಹೊರಗಡೆ ಏನು ಈ ಕಡೆ ಸೈಡ್ನವ್ರು ಇದಾರಲ್ಲ ಅವರೇ ಎಂಜಾಯ್ ಮಾಡೋದು ಸರ್. ನೀವು ಜಾಸ್ತಿ ಎಂಜಾಯ್ ಮಾಡಿ? ನಾವು ತುಂಬ ಖುಷಿಯಾಗಿ ಎಂಜಾಯ್ ಮಾಡೋದು ಸರ್. ಮತ್ತೆ ಸೊ RCB ಹೋದ್ಸತಿ ಕಪ್ ಗೆದ್ದಿದೆ, ಈ ಸತಿನೂ ಗೆಲ್ಲುತ್ತಾ ಸರ್? ಈ ಸರಿ ಗೆದ್ದೇ ಗೆಲ್ಲುತ್ತೆ ಸರ್. ಈ ಸರಿ ಎಕ್ಸ್ಟ್ರಾ ಸ್ಟ್ರೆಂತ್ ಇದೆ ನಮ್ಮ ಹತ್ರ. ನೀವು ಪ್ರತಿ ವರ್ಷ 6 ಜನ ಫ್ರೆಂಡ್ಸ್ ಹೋಗ್ತೀರಾ? ಹೌದು ಸರ್, ಹೋಗ್ತೀವಿ ಸರ್. ಸೊ ಮುಂದಿನ ವರ್ಷ ಹೋಗ್ಬೇಕು ಮತ್ತೆ? ಹೌದು ಸರ್, ಹೋಗ್ತಲ್ಲ ಅದ್ರೊಳಗೆ ಈಗ ಹೋಗ್ತೇವೆ ಸರ್. ನಾವೀಗ ಮತ್ತೆ ಟ್ರೈ ಮಾಡ್ತಿದ್ದೇವೆ, ಮತ್ತೆ ಹೋಗ್ತೇವೆ. ಹೌದಾ? ಹೌದು ಸರ್. ಮತ್ತೆ ಈ ಮ್ಯಾಚ್ ಹೋಗ್ತೀರಾ? ಇನ್ನೊಂದು ಮ್ಯಾಚ್ ನೋಡೋಕೆ? ಸರ್ ಹೌದು ಸರ್. ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರಾ ಸರ್ ಆಲ್ರೆಡಿ? ಇಲ್ಲ ಸರ್, ಮಾಡ್ಬೇಕು. ನೆಕ್ಸ್ಟ್ ಈಗ ಸಿಕ್ಕಿಲ್ಲ, ಮತ್ತೆ ಮುಂದಿನ ದಿನಗಳಾಗ ಇದಾವೆ, ಇನ್ನೂ ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೇವೆ ಸರ್. ಸೊ ಒಳ್ಳೇದಾಗಲಿ ಸರ್, ಭಾಳ ಖುಷಿ ಆಯಿತು. ಹೌದು ಸರ್. ಸರ್ ಏನಂದ್ರೆ ಇಲ್ಲ ಒಂದು ನಿಮಿಷ, ಏನಂದ್ರೆ ನಾವು ಏನು ತಗೊಂಡು ಹೋಗಿದ್ದಲ್ಲ ಸರ್, ಈ ಥರದಕ್ಕೆ ಒಳಗಡೆಗೆ ಮುಂದಿನ ದಿನಗಳಾಗಾದ್ರೆ ಅಲೋ ಮಾಡಿರಿ. ನೀವು ಸ್ಟ್ರಿಕ್ಟ್ ಮಾಡಿ, ನಮ್ಗೆ ಭದ್ರತೆ ನಮಗೇನು ಇದು ಇಲ್ಲ, ಆದರೆ ಈ ಥರ ಎಲ್ಲವಕ್ಕೂ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ನಾವು ನಮ್ಮ ಪ್ಲೇಯರ್ಸಿಗೆ ಚೇರ್ ಮಾಡಬೇಕು, ಅವ್ರಿಗೆ ಸ್ವಲ್ಪ ಇದು ಮಾಡ್ಬೇಕಂತಲೇ ನಾವು ಬರ್ಕೊಂಡೋಗಿರ್ತೇವೆ. ಅಲ್ಲಿ ಅಂಥ ಮಹಾನಗರದಾಗ ಯಾರು ಬರ್ಕೊಂಬಂದಿರಲ್ಲ, ಈ ಕಡೆ ಸೈಡಿಂದ ಬರ್ಕೊಂಡೋಗಿರಿ. ಇಂಥವಕ್ಕಾದ್ರೂ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ರಿ. ಇದ್ರಲ್ಲಿ ನಾವು ಯಾವುದು ಪ್ಲಾಸ್ಟಿಕ್ ಇಲ್ಲ, ಯಾರು ಭಾವನೆಗಳಿಗೆ ನೋವಾಗ ರೀತಿ ಶೀಟಲ್ಲೇ ಬರ್ದಿದ್ದೀರಿ. ಹ್ಞೂ ಸರ್, ನಾವು ಪೇಪರಲ್ಲೇ ಇದು ಯಾವುದು ಇದಿಲ್ಲ. ಅದಕ್ಕೆ ಅವಕಾಶ ಮುಂದಿನ ದಿನಗಳಾಗ ಯಾರೇ ತಂದ್ರು ಸ್ವಲ್ಪ ಅವಕಾಶ ಮಾಡಿಕೊಡ್ರಿ. ಇದೆಲ್ಲ ಯಾರು ಸರ್ ಬರ್ದಿದ್ದು? ಇದು ನಮ್ಮ ಬ್ರದರ್ ರವೀಂದ್ರ ಅರಳಗುಪ್ಪಿ ಅಂತ ಹೇಳಿ. ಹೌದು ಸರ್, ಡ್ರಾಯಿಂಗ್ ಕಲಾವಿದರು ಅವರು. ಇಲ್ಲೇ ಮುಂದ್ಗಡೆ ಮನೆ ಇದೆ ಅವರು. ಸಂತೋಷ ಸರ್. ವಿಶ್ವನಾಥ್ ಸರ್, ನಿಮ್ಮ ಒಂದು ಅನಿಸಿಕೆನ ವಿಜಯ ಕರ್ನಾಟಕದಲ್ಲಿ ಓದಿ ನಾನು ನಿಮ್ಮನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಮಾತಾಡ್ಸಕ್ಕೆ ಬಂದೆ. ನೀವು ಭಾಳ ಖುಷಿಯಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಮಾತಾಡಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಥ್ಯಾಂಕ್ ಯು ಸರ್.